ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ಇವತ್ತು ವರ್ಲ್ಡ್ ಸಾಯಿಲ್ ಡೇ, ವಿಶ್ವ ಮಣ್ಣಿನ ದಿನ. ನನಗೆ ಈ ಒಂದು ವಿಶ್ವ ಮಣ್ಣಿನ ದಿನಕ್ಕೆ ಈ ವರ್ಲ್ಡ್ ಸಾಯಿಲ್ ಡೇ, ಕೇರಿಂಗ್ ಫಾರ್ ಸಾಯಿಲ್ ಅಂತ ಏನಿದೆ ಥೀಮ್, ಇದಕ್ಕೆ ನನಗೆ ಅಗ್ರಿಕಲ್ಚರ್ ಯೂನಿವರ್ಸಿಟಿಯವರು ಕರೆದು ನೀವು 4 ಮಾತಾಡಿ ಅಂತ ಹೇಳಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ. ಈಗಾಗಲೇ ಡಾಕ್ಟರ್ ಚನ್ನಕೇಶ್ ಅವರು ನನ್ನ ಬಗ್ಗೆ ಓದಿ ಹೇಳಿದರು ನಾನು ಏನೇನು ಮಾಡಿದ್ದೇನೆ ಅಂತ. ನನಗೆ ಆ್ಯಕ್ಚುಲಿ ಈಗೀಗ ನೀವು ಕೇಳಿದರೆ ನನಗೆ ಸಿನಿಮಾದಲ್ಲಿ ಇಂಟ್ರೆಸ್ಟ್ ಇಲ್ಲ. ನಾನು ಏನಾದರೂ ಕೂಡ ಇವತ್ತು ಅಗ್ರಿಕಲ್ಚರಲ್ ಯೂನಿವರ್ಸಿಟಿ, ಯಾಕಂದರೆ ಇವತ್ತು ಸುಮಾರು ಜಯನಗರದಿಂದ ಇಲ್ಲಿ ಬರುವಾಗ 1 ಗಂಟೆ ತಗೋತು. ಈ 1 ಗಂಟೆಯೊಳಗೆ ನಾವು ಎಷ್ಟು ಶಾಪಿಂಗ್ ಮಾಲ್ಸು, ಕಾರ್ಗಳು, ಬ್ರಿಡ್ಜು, ಫ್ಲೈಓವರ್ಸು ಇವನ್ನೆಲ್ಲ ನೋಡ್ತಾ ಬಂದಾಗ ನಾವು ಮಣ್ಣಿನ ಬಗ್ಗೆ ಮಾತನಾಡಬೇಕಲ್ಲ. ಮಣ್ಣು ಎಲ್ಲಿ ಕಾಣ್ತಾನೆ ಇಲ್ಲಲ್ಲ ಬೆಂಗಳೂರಲ್ಲಿ ಅಂತ. ಆದರೆ ಇವತ್ತು ನಾನು ಇಲ್ಲಿ ವೈಸ್ ಚಾನ್ಸಲರ್ ಆದಂಥ ಡಾಕ್ಟರ್ ಕೇಶವ್ ಅವರು, ಆಮೇಲೆ ಇದರ ರಿಜಿಸ್ಟ್ರಾರ್ ಇದ್ದಾರೆ ಡಾಕ್ಟರ್ ಚನ್ನಕೇಶವ್ ಅವರು, ನಾರಾಯಣ ಸ್ವಾಮಿ ಅವರು, ಡಾಕ್ಟರ್ ಪ್ರಕಾಶ್ ಅವರು, ಇವರೆಲ್ಲರೂ ಇದ್ದುದರಿಂದ ತಮ್ಮ ಸರಳಕುಮಾರಿಯವರು ಅನೇಕರು ಇವತ್ತು ನಮ್ಮ ಸ್ಟೇಜ್ನಲ್ಲಿದ್ದಾರೆ. ಕೇಶವ್ ಅವರು ನಾನು ಹೋದ ವರ್ಷ ಕೂಡ ಬಂದಾಗ ನಾರ್ಕೋಟಿಕ್ಸ್ ಬಗ್ಗೆ ಯಾವುದೋ ಒಂದು ಇಲ್ಲಿ ಸಮಾರಂಭ ಇತ್ತು, ಅದರೊಳಗೆ ನಾನು ಭಾಗವಹಿಸಿದ್ದೆ. ಇವತ್ತು ಏನಾದರೂ ನಮಗೆ ಪರಿಸರದ ಬಗ್ಗೆ, ಮಣ್ಣಿನ ಬಗ್ಗೆ ಅಥವಾ ಕೃಷಿ ಬಗ್ಗೆ ಏನಾದರೂ ಒಂದು ಪೇಪರ್ನಲ್ಲಿ ಓದಲಿಕ್ಕೆ ಸಿಗ್ತದೆ ಅಂತಂದರೆ ಅದು ಬಹುಶಃ ಫ್ರಾಮ್ ಅಗ್ರಿಕಲ್ಚರಲ್ ಯೂನಿವರ್ಸಿಟಿಯಿಂದನೇ ಬರೋದು. ಅಗ್ರಿಕಲ್ಚರ್ ಯೂನಿವರ್ಸಿಟಿ ಏನೇನು ಫಂಕ್ಷನ್ ಆಗುತ್ತೆ, ಇಲ್ಲ ಅಂತಂದರೆ ನೀವು ಯಾವುದೇ ಪೇಪರ್ ನೋಡಿ, ಕನ್ನಡ ಪೇಪರ್ ನೋಡಿ, ಇಂಗ್ಲೀಷ್ ಪೇಪರ್ ನೋಡಿ, ನಮಗೆ ಮಣ್ಣಿನ ಬಗ್ಗೆ ಆಗಲಿ ಅಥವಾ ನಮ್ಮ ಪರಿಸರದ ಬಗ್ಗೆ ಬರೀತಾರೆ. ಕೆರೆ ಏನು ಹಾಳಾಗ್ತಾ ಇದೆ, ಗಿಡಗಳು ಕಡಿತಾ ಇದ್ದಾರೆ, ಇವೆಲ್ಲ ಹೋಗ್ತಾ ಇದೆ ಅಂತ. ಆದರೆ ನಿಜವಾದ ಒಂದು ಅರ್ಥ ಏನಾಗಬೇಕು ನಮಗೆ, ನಾವು 140 ಕೋಟಿ ಜನ ಇವತ್ತು ದೇಶದೊಳಗಿದ್ದೇವೆ. ಬೆಳಿಗ್ಗೆದ್ದು ನೀವು ಇಷ್ಟೆಲ್ಲ ಮಕ್ಕಳು ಬಂದಿದ್ರಿ, ನನಗೆ ತುಂಬ ಸಂತೋಷ ಇದೆ. ಈ ಮಕ್ಕಳನ್ನು ಬೆಳಗ್ಗೆ ಇಷ್ಟು ನೋಡೋದು, ಸುಮಾರು 1,000 ಮಕ್ಕಳಿಲ್ಲಿದ್ದಾರೆ. ನನಗೆ ನಾರಾಯಣ ಸ್ವಾಮಿ ಅವರು ಹೇಳಿದರು ಸುಮಾರು 1,000 ಮಕ್ಕಳು ಬಂದಿದ್ದಾರೆ ಅಂತ. ಸೊ ಇದನ್ನು ನಾವು ಯೋಚನೆ ಮಾಡಬೇಕು. ಡಾಕ್ಟರ್ ಸುರೇಶ್ ಅವ್ರ ಜೊತೆಗೆ ಮಾತಾಡ್ತಿದ್ದೆ ಬೆಳಿಗ್ಗೆ ನಾನು ಬಂದ ತಕ್ಷಣ, ವೈಸ್ ಚಾನ್ಸಲರ್ ಅವ್ರ ಜೊತೆಗೆ. ಸರ್, ಹೇಗೆ ನಾವು ಮಕ್ಕಳಲ್ಲಿ ಇದರ ಬಗ್ಗೆ, ಈ ಒಂದು ಪರಿಸರದ ಬಗ್ಗೆ, ಮಣ್ಣಿನ ಬಗ್ಗೆ ಹುರುಪಿನಿಂದ ಮಕ್ಕಳನ್ನು ನಾವು ತಯಾರು ಮಾಡಬೇಕು ಅಂತ. ಡಾಕ್ಟರ್ ಸುರೇಶ್ ಅವ್ರಿಗೆ ಸಾಕಷ್ಟು ಇದರ ಬಗ್ಗೆ ಜ್ಞಾನ ಇದೆ. ಜ್ಞಾನ ಅಂತಂದರೆ ಎಲ್ಲರಿಗೂ ಇದೆ, ಆದರೆ ಅವ್ರಿಗೆ ಯಾವ ರೀತಿಯಿಂದ ನಾವು ಮುಂದೆ ಹೊರಿಬೇಕು, ಮಣ್ಣನ್ನು ಹೇಗೆ ನಾವು ಪರಿಚಯಿಸಬೇಕು, ಇದ್ರ ಬಗ್ಗೆ ಸ್ವಲ್ಪ ನಾವು ಮಾತನಾಡ್ತಾ ಇದ್ವಿ. ಸೊ ಆದ್ದರಿಂದ ನಾನು ಏನು ಹೇಳ್ತೇನೆ ಅಂತಂದರೆ, ಇವತ್ತು ನಾವು ಮಹಾನಗರಗಳನ್ನು ಕಟ್ತಾ ಇದೆ. ಬೆಂಗಳೂರು ಮಹಾನಗರ ಇದು 20 ವರ್ಷದ ಹಿಂದೆ ಮಹಾನಗರ ಇರಲಿಲ್ಲ. ನಮ್ಮ ಸಾಕಷ್ಟು ಹುಲ್ಲುಗಾವಲು, ಮರಗಳು, ಕಂಟಿಗಳು, ಮಣ್ಣು ನೋಡ್ಲಿಕ್ಕೆ ಸಿಗ್ತಾ ಇತ್ತು. ಇವತ್ತು ಮಣ್ಣು, ಹುಲ್ಲು, ಕಂಟಿ ಸಿಗೋದೇ ಇಲ್ಲ. ಮಕ್ಕಳು ಹೇಗೆ ಇದ್ರ ಬಗ್ಗೆ, ಅದರ ಬಯೋಡೈವರ್ಸಿಟಿ ಅಂತಂದರೆ ನಿಮಗೆ ಗೊತ್ತಲ್ಲ, ಜೀವ ವೈವಿಧ್ಯ. ನಮಗೆ ಗುಬ್ಬಿ ಬೇಕು, ಪಕ್ಷಿ ಬೇಕು, ಪಾತ್ರಗಿತ್ತಿ ಅಂದರೆ ಚಿಟ್ಟೆ ಬೇಕು. ಇವೆಲ್ಲ ಇದ್ರೇ ನಮ್ಮಲ್ಲಿ ಬಯೋಡೈವರ್ಸಿಟಿ ಇರ್ತಾರೆ. ಆ ಮಕ್ಕಳು ಹೇಗೆ ಕಲಿತಾರೆ ಅಂತಂದ್ರೆ, ಅವರು ಕಂಪ್ಯೂಟ್ರಿಂದ ಕಲಿತಾರೆ ಬಿಡಿ ಅಂತಾರೆ. ಕಂಪ್ಯೂಟ್ರಿಂದ ಕಲಿಯೋದು ಅದು ಜ್ಞಾನ ಅಲ್ಲ, ಬರೀ ಇನ್ಫಾರ್ಮೇಷನ್ ಅಷ್ಟೇ. ಅದು ಈ ಒಂದು ಸಂದರ್ಭದಲ್ಲಿ ನನಗೊಂದು ನೆನಪಾಗ್ತದೆ. ಥಾಮಸ್ ಮನ್ ಅಂತ ಒಬ್ಬನು ಒಂದು ಪುಸ್ತಕ ಬರೆದ, ಮ್ಯಾಜಿಕ್ ಮೌಂಟನ್ ಅಂತ. ಅವನು ಯಂಗಿದ್ದಾಗ ಅವನಿಗೇನೋ ಒಂದು ತಲೆಯೊಳಗೆ ತುಂಬ ತ್ರಾಸಾಗಿ ತಾನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಏನೋ ಒಂದು ಹಾಗೆ ಒಂದು ಗುಡ್ಡದ ಮೇಲಿಂದ ಹಾರಿ ಸಾಯಬೇಕು ಅಂತ ಹೊರಟದ್ದ. ಆ ಹೊತ್ತಿನಲ್ಲಿ ಏನಾಗ್ತದೆ, ಒಂದು ಎಡವಿ ಬೀಳ್ತಾನೆ. ಎಡವಿ ಬಿದ್ದ ತಕ್ಷಣ ಅವನು ಹುಲ್ಲೊಳಗೆ ಬೀಳ್ತಾನೆ. ಆ ಹುಲ್ಲಿನ ವಾಸನೆ ಬರಲಿಕ್ಕೆ ಶುರು ಆಗುತ್ತೆ, ಹುಲ್ಲು, ಮಣ್ಣು, ಇರುವೆ. ಆವಾಗ ತನ್ನ ಬಾಲ್ಯದ ನೆನಪು ಬರ್ತದೆ. ತಾವು ಚಿಕ್ಕ ಹುಡುಗಿದ್ದಾಗ ಸ್ಕೂಲಿಗೆ ಹೋಗಿದ್ದು, ಚಿಕ್ಕ ಮಕ್ಕಳ ಜೊತೆಗೆ ಆಟ ಆಡಿದ್ದು, ಆಮೇಲೆ ಗಿಡ ಹತ್ತಿದ್ದು, ಹಣ್ಣು ತಿಂದಿದ್ದು, ಹುಲ್ಲಿನ ಮೇಲೆ ಉರುಳಾಡಿದ್ದು, ಇವೆಲ್ಲ ನೆನಪಾಗಿ ನಾನು ಯಾಕೆ ಸಾಯ್ಲಿಕ್ಕೆ ಹೊರಟೇನೆ, ಇಂಥ ಸುಂದರವಾದಂಥ ಒಂದು ನನ್ನ ಬದುಕಿತ್ತು, ನನ್ನ ಚೈಲ್ಡ್ಹುಡ್ ಇತ್ತು, ಅದನ್ನು ಬಿಟ್ಟು ಯಾಕೆ ಹೋಗ್ತಾ ಇದ್ದೇನೆ ಅಂತ ಅವನು ವಾಪಸ್ ಹೋಗ್ತಾನೆ. ಅವನು ಸಾಯೋದಲ್ಲ, ವಾಪಸ್ ಹೋಗಿ
ತಾನು ಹೇಗೆ ಬದುಕಿದೆ, ಹೇಗೆ ಹುಟ್ಟಿದೆ, ತಾನು ಹಳ್ಳಿಗೆ ಹೋಗ್ತಾನೆ, ತನ್ನ ತಂದೆ ತಾಯಿ ಅವರು ಏನೇನು ಹೇಳ್ತಾ ಇದ್ರು, ಇದರ ಬಗ್ಗೆ ಎಲ್ಲ ಜ್ಞಾಪಕ ಬರ್ತದೆ. ಅಂದರೆ ಇದರ ಬಗ್ಗೆ ಅನ್ನು ಜ್ಞಾಪಿಸಿ ಅವನು ಬೇರೆಯವನೇ ಒಂದು ಜೀವನವನ್ನು ನಡೆಸಲಿಕ್ಕೆ ಶುರು ಮಾಡ್ತಾನೆ. ಆವಾಗ ಅವನಿಗೆ ಅರ್ಥ ಆಗ್ತದೆ, ಈ ಜಗತ್ತು ಇಷ್ಟೊಂದು ತಮಗೆ ಕೊಟ್ಟಿದೆ. ಜಗತ್ತಿನಲ್ಲಿ ಸಮುದ್ರ ಇದೆ, ನದಿ ಇದೆ, ಬೆಟ್ಟ ಇದೆ, ಗುಡ್ಡ ಇದೆ, ಇವೆಲ್ಲನೂ ನಾನು ಬಿಟ್ಟು ಯಾಕೆ ಸಾಯ್ಲಿಕ್ಕೆ ಹೊರಟಿದ್ದೆ ಅಂತ ಒಂದು ಮ್ಯಾಜಿಕ್ ಮೌಂಟೇನ್ ಅಂತ ಪುಸ್ತಕ, ಅದಕ್ಕೆ ಆಲ್ಮೋಸ್ಟ್ ನೋಬೆಲ್ ಪ್ರೈಸ್ ಬಂತು. ವಿಚಾರ ಮಾಡಿ. ಸೊ ನಾವು ಮಣ್ಣಿನ ಬಗ್ಗೆ ಯೋಚನೆನೇ ಮಾಡಬೇಕು. ಗುಡ್ ಅರ್ತ್ ಅಂತ ಕೇಳಿದ್ದೀರ ನೀವು? ಪರ್ಲ್ ಎಸ್ ಬಕ್ ಅಂತ ಅವಳು ಅಮೇರಿಕನ್ ಒಂದು ಪುಸ್ತಕ ಬರಲು. ಚೈನಾದಲ್ಲಿ 30 ವರ್ಷ ಮಣ್ಣಿನ ಜೊತೆಗೆ ಕೆಲಸ ಮಾಡುವಂಥ, ಮಣ್ಣಿನ ಜೊತೆಗೆ ಯಾವಾಗಲೂ ಸಹವಾಸ ಇಟ್ಟುಕೊಂಡು ಅಲ್ಲಿಯ ನಮ್ಮ ರೈತರು ಹೇಗೆ ಬಾಳಿದರು ಅವ್ರ ಬಗ್ಗೆ ಒಂದು ಸುಂದರವಾದಂಥ ಪುಸ್ತಕವನ್ನು ಬರೆದು, ದ ಗುಡ್ ಅರ್ತ್ ಅಂತ. ಅದಕ್ಕೆ ನೋಬೆಲ್ ಪ್ರೈಸ್ ಬಂತು. ತಾವೊಂದು ಇಂಗ್ಲೀಷಲ್ಲಿ ಒಂದು ಮಾತಾಡ್ತೇವೆ, ಫ್ರಮ್ ಡಸ್ಟ್ ದೌ ಹ್ಯಾಸ್ ಕಮ್ ಟು ಡಸ್ಟ್ ದೌ ಶಲ್ ಗೋ ಅಂತ. ನಾವು ಮಣ್ಣಿಂದ ಬಂದಿರೋದು, ಮಣ್ಣಿಗೆ ವಾಪಸ್ ಹೋಗ್ತೇವೆ. ಈಗಾಗಲೇ ನಾವು ಹೊರಗೆ ಬರಬೇಕಾದ್ರೆ ನಾವು ಎಷ್ಟೋ ಈ ರಸಗೊಬ್ಬರ ನೋಡಿದ್ವಿ, ಆಮೇಲೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅದರೊಳಗೆ ಅವರು ತೋರಿಸಿದ್ರು, ನಮ್ಮದು ಬರೀ ಆರ್ಗ್ಯಾನಿಕ್ ಫಾರ್ಮಿಂಗ್ ಇದೆ. ಅಂದರೆ ಅದರಲ್ಲಿ ತಾವು ಈ ರಾಸಾಯನಿಕವಾದಂಥದ್ದು ಯಾವುದೂ ಇಲ್ಲ, ಪೆಸ್ಟಿಸೈಡ್ಸ್ ಇಲ್ಲ, ಇದನ್ನು ಯೂಸ್ ಮಾಡಬಹುದು. ಸೊ ಅನೇಕ ರೀತಿಯಿಂದ ನಾವು ಇವತ್ತು ಮಣ್ಣಿನ ಬಗ್ಗೆ, ಅಂದರೆ ಅಗ್ರಿಕಲ್ಚರ್ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ನೀವು ವಿಚಾರ ಮಾಡಿ, ನಿಮ್ಮ ಶೂಸ್ ಹಾಕ್ಬೋದು, ಕಾರ್ ಒಳಗೆ ಹೋಗ್ಬೋದು, ಮೊಬೈಲ್ ಫೋನ್ ತೊಗೋಬೋದು, ವಿಮಾನದಿಂದ ಓಡಾಡ್ಬೋದು. ಆದರೆ ಬೆಳಿಗ್ಗೆ ಎದ್ದ ತಕ್ಷಣ ನಿಮಗೆ ಹಸಿವಾಗುತ್ತಲ್ಲ. ಬೆಳಿಗ್ಗೆದ್ದು ನಿಮ್ಮ ತಾಯಿ ನಿಮಗೆ ಉಪ್ಪಿಟ್ಟು ಅಥವಾ ವಡೆನೋ, ದೋಸೆನೋ, ಇಡ್ಲಿನೋ ಏನೋ ಮಾಡಿಕೊಡ್ತಾರೆ. ಅದು ಎಲ್ಲಿಂದ ಬರ್ತದಲ್ಲ? ಎಲ್ಲ ಬರೋದು ನಮ್ಮ ಮಣ್ಣಿಂದನೇ. ನಿಮಗೇನಾದರೂ ಇವತ್ತು ಜ್ವರ ಬಂತು, ನೆಗಡಿ ಬಂತು, ಕೆಮ್ಮು ಬಂತು ಅಂದರೆ ಔಷಧಿ ತೋರಿದ್ರೆ ಔಷಧಿ ಬರೋದೆಲ್ಲಿಂದ? ಅದು ಕೂಡ ಮಣ್ಣಿಂದನೇ. ಯಾವುದೂ ನಮಗೆ ಆಕಾಶದಿಂದ ಬರೋಲ್ಲ. ಪ್ರತಿಯೊಂದು ನಮ್ಮ ಈ ಪೃಥ್ವಿಯಿಂದ, ಈ ಭೂಮಿಯಿಂದ, ಪರಿಸರದ ಸಂಪನ್ಮೂಲಗಳಿಂದ ನಾವು ಪಡ್ಕೋತೇವೆ. ಆದ್ದರಿಂದಲೇ ಪರಿಸರ ಇವತ್ತು ಚೆನ್ನಾಗಿ ಉಳಿಬೇಕಂದ್ರೆ ಮಣ್ಣು ಅಂದರೆ ಏನು, ನಮ್ಮ ಪಂಚಭೂತಗಳಿದಾವಲ್ಲ, ಆ ಪಂಚಭೂತೊಳಗೆ ಮಣ್ಣು ಅತಿ ಮುಖ್ಯವಾದಂಥ ಒಂದು ಭಾಗ, ಮುಖ್ಯವಾದಂಥ ಅಂಶ. ಸುಮಾರು ತಮಗೆ ಗೊತ್ತಿರಬೇಕು, ಸಾವಿರಾರು ವರ್ಷಗಳು, 1 ಸೆಂಟಿಮೀಟರ್ ಮಣ್ಣಾಗೋದಕ್ಕೆ ಸಾವಿರಾರು ವರ್ಷಗಳು ಬೇಕು. ಒಂದು ಫಲವತ್ತಾದಂಥ ಮಣ್ಣು, ಫರ್ಟೈಲ್ ಸಾಯಿಲ್ ಆಗೋದಕ್ಕೆ ಅನೇಕ ಸಾವಿರಾರು ವರ್ಷಗಳು, ಲಕ್ಷಾವಧಿ ವರ್ಷಗಳು ಬೇಕಾಗ್ತವೆ. ಅದು ಕಲ್ಲಿಂದ, ಗುಡ್ಡದ ಮೇಲಿಂದ, ಎಲೆಯಿಂದ, ಈ ಥರದಿಂದೆಲ್ಲ ಮಣ್ಣು ತಯಾರಾಗಿ 6 ಮೀಟರ್ ದಪ್ಪದ ಮಣ್ಣು ಇವತ್ತು ನಮ್ಮ ಭೂಮಿ ಮೇಲ್ಮೇಲಿದೆ. ಆ ಮಣ್ಣಿದೆ ಅಂತ ನಾವೆಲ್ಲ ಇವತ್ತು ವಾಪಿಸಿದೆ. ಆ ಮಣ್ಣಿದೆ ಅಂತ ಹುಲ್ಲಿದೆ, ಕಂಟಿ ಇದೆ, ಗಿಡ ಇದೆ, ಫಾರೆಸ್ಟ್ ಇದೆ. ವಿಚಾರ ಮಾಡಿ, ನಮ್ಮ ಈ ಭೂಮಿ ಮೇಲೆ ನಾವು 800 ಕೋಟಿ ಜನ ಇದೆ. 800 ಕೋಟಿ ಜನ. ಈ 800 ಕೋಟಿ ಜನಕ್ಕೆ ದಿನ ಊಟ ಬೇಕು, ನೀರು ಬೇಕು. ಎಲ್ಲಿಂದ ಬರ್ತದೆ ಇದು? ಈ ಭೂಮಿ ಮೇಲೆ ಸುಮಾರು 70% ಸಮುದ್ರ ಇದೆ, 10% ಹಿಮ ಪ್ರದೇಶ ಇದೆ. ಉಳಿದ 20%ನಲ್ಲೇ ನಾವು 800 ಕೋಟಿ ಜನ ಬಾಳಬೇಕು. ಉಳಿದ 20% ಇದೆ. ಆ 20%ಅಲ್ಲಿ ನಮಗೆ ಅಮೆಜಾನ್ ಫಾರೆಸ್ಟ್ ಇದೆ, ನಮ್ಮ ಪಶ್ಚಿಮ ಘಟ್ಟಗಳಿದ್ದಾವೆ, ಹಿಮಾಲಯ ಇದೆ, ಅನೇಕ ರೀತಿಯ ಪರ್ವತಗಳು, ಅನೇಕ ರೀತಿಯ ಕಾಡು, ನದಿ, ಹುಲ್ಲುಗಾವಲು ಪ್ರದೇಶ ಎಲ್ಲ ಇದೆ. ನಾವು ಪಶ್ಚಿಮ ಘಟ್ಟ ಅಂತಂದ ತಕ್ಷಣ ನಿಮಗೆ ಗೊತ್ತಿರಬೇಕು, ತಾಪಿ ರಿವರ್ ಅಂತ ಏನಿದೆ ಗುಜರಾತ್, ಅಲ್ಲಿಂದ ಕನ್ಯಾಕುಮಾರಿವರೆಗೆ ಹೋಗಿದೆ. ಆ ಕನ್ಯಾಕುಮಾರಿವರೆಗೆ ಈ ಶ್ರೇಣಿಗಳು, ಅಂದರೆ ಪಶ್ಚಿಮ ಘಟ್ಟದ ಈ ಬೆಟ್ಟಗಳು, ಶ್ರೇಣಿಗಳು, ಸುಮಾರು 65 ನದಿಗಳನ್ನು ಈ ನಮ್ಮ ಪಶ್ಚಿಮ ಘಟ್ಟದಲ್ಲಿ ನಾವು ಬೆಳೆಸ್ತೇವೆ. ಈ ನದಿಗಳೇನು ಮಾಡ್ತವೆ? ನದಿಗಳು ನಮಗೆ ನೀರು ಉಣಿಸ್ತವೆ, ಭೂಮಿಗೆ ನೀರು ಉಣಿಸ್ತವೆ. ರೈತರು ಅದರ ಮೇಲೆ ಬದುಕಿದ್ದಾರೆ. ನಾನು ಧಾರವಾಡದೇವ, ಅದರಿಂದ ನಾವು ಯಾವಾಗಾದರೂ ನಾವು ಈ ಗೋವಾ ಅಥವಾ ಬೇರೆ ಕಾರವಾರ, ಬೆಳಗಾವಿ ಆ ಕಡೆಗೆಲ್ಲ ಹೋಗ್ತಾ ಇದ್ವಿ. ನಾವು ಅನೇಕ ರೀತಿಯಿಂದ ಹೋಗ್ಬೇಕಾದ್ರೆ ಸಣ್ಣ ರೋಡ್ಗಳಿದ್ವು. ಆವಾಗ ಸಣ್ಣ ರೋಡ್ನಲ್ಲಿ ಹೋಗ್ತಾ ಇದ್ವಿ. ಸಣ್ಣ ರೋಡ್ನಲ್ಲಿ ಬದಿಗೆಲ್ಲ ದೊಡ್ಡ ದೊಡ್ಡ ಕಾಡುಗಳು, ಹುಲ್ಲುಗಾವಲು ಪ್ರದೇಶ. ತಮ್ಗೆ ಗೊತ್ತಿರ್ಬೋದು, ನನಗೊಂದು ಸರ್ತಿ ಪ್ರೊಫೆಸರ್ ಉತ್ತಂಗಿ ಅಂತಿದ್ರು. ಅವರು ನನ್ನ ಕಾಲೇಜೊಳಗೆ ಇದ್ದಾಗ ಹೇಳಿದ್ರು, ಸುರೇಶ್ ನೀನು ಧಾರವಾಡೊಳಗೆ ಹುಟ್ಟಿದೆ, ಭಾಳ ಚಲೋ ಆಯಿತು ಅಂತ. ನನಗೆ ಅರ್ಥ ಆಗ್ತಿರ್ಲಿಲ್ಲ ಆವಾಗ. ಪರಿಸರದ ಬಗ್ಗೆ ನನಗೆ ABCನೂ ಗೊತ್ತಿರಲಿಲ್ಲ. ಆವಾಗ ಹೇಳಿದರು, ನೋಡು, ರಾಣೆಬೆನ್ನೂರಿಂದ ಬೆಳಗಾಂವರೆಗೆ ಸುಮಾರು 200 ಕಿಲೋಮೀಟ್ರ್ ಉದ್ದ, 45 ಕಿಲೋಮೀಟ್ರ್ ಅಗಲ ಪ್ರದೇಶದಲ್ಲಿ 4 ಇಕೋಸಿಸ್ಟಮ್ಸ್ ಇವೆ. ಇಕೋಸಿಸ್ಟಮ್ ಅಂತಂದರೆ ಒಂದು ಬಯೋಲಾಜಿಕಲ್ ಕಮ್ಯುನಿಟಿ ಇಂಟ್ರ್ಯಾಕ್ಟಿಂಗ್ ವಿತ್ ಆಲ್ ದ ಲಿವಿಂಗ್ ಥಿಂಗ್ಸ್. ಅಂದರೆ ಅಲ್ಲಿ ಏನೇನು ಪ್ರಾಣಿ, ಸೂಕ್ಷ್ಮ ಜೀವಾಣು,
ಆಮೇಲೆ ಸಸ್ಯ ಇವೆಲ್ಲ ಇರುತ್ತೆ, ಅದಕ್ಕೆ ಇಕೋಸಿಸ್ಟಮ್ ಅಂತೇವೆ. ಈ 4 ಇಕೋಸಿಸ್ಟಮ್ ಅಂದರೆ ಒಂದು ಕಡೆಗೆ ಪಶ್ಚಿಮ ಘಟ್ಟದ ಪರ್ವತ, ಅದು ಮುಗಿತಾ ಇದ್ದಂಗೆ ಕುರುಚಲ ಕಾಡು, ಆ ಕುರುಚಲ ಕಾಡು ಇದ್ದಂಗೆ ಅಂದರೆ ಬೆಟ್ಟಗಳು ಮುಗಿದಂಗೆ ಒಮ್ಮೆಲೆ ನೆಲ ಸಪಾಟ ಆಗೋದಿಲ್ಲ. ಆವಾಗ ನೆಲ ತೆಗ್ಗು ದಿನ್ನೆ ಆಗ್ತಾ ಹೋಗ್ತದೆ. ಈ ತೆಗ್ಗಿನ ಪ್ರದೇಶಗಳು ಸಾವಿರಾರು ವರ್ಷಗಳಲ್ಲಿ ಕೆರೆಗಳಾದವು. ಅದರಿಂದ ಪಾಂಡ್ ಇಕೋಸಿಸ್ಟಮ್ ಅಂತ ಇದ್ರು. ಆ ಪಾಂಡ್ ಇಕೋಸಿಸ್ಟಮ್ ಪೂರ್ವಕ್ಕೆ ಡೆಕ್ಕನ್ ಪ್ಲಾಟೋ, ಹುಲ್ಲುಗಾವಲು ಪ್ರದೇಶ. ಈ 4 ಹುಲ್ಲುಗಾವಲು ಪ್ರದೇಶ, ಕೆರೆ ಪ್ರದೇಶ, ಕುರುಚಿಲ ಕಾಡು ಮತ್ತು ಪಶ್ಚಿಮ ಘಟ್ಟ 45 ಕಿಲೋಮೀಟರ್ ಒಳಗೆ ಒಂದನ್ನೊಂದು ಸೇರಿಕೊಂಡಾಗ 4 ಇಕೋಸಿಸ್ಟಮ್ಸ್ ದೆ ನೆಸಲ್ ವಿತ್ ಈಚ್ ಅದರ್. ಹಾಗೆಯೇ ಅಲ್ಲಿ ಆದ್ದರಿಂದ ಯಾರೂ ಅಲ್ಲಿ ಸುಮಾರು 100 ವರ್ಷದ ಹಿಂದೆ ಗೊಬ್ಬರಗಳನ್ನು ಯೂಸ್ ಮಾಡ್ತಿರ್ಲಿಲ್ಲ. ನೋ ಫರ್ಟಿಲೈಸರ್ ವಾಸ್ ಯೂಸ್ಡ್. ಅಷ್ಟು ಥಿಕ್ ಬಯೋಡೈವರ್ಸಿಟಿ ಇತ್ತು. ಈಗ ನಮ್ಮಲ್ಲಿ ಏನಾಗಿದೆ, ಬರೀ ಹುಲ್ಲಿದೆ, ಹುಲ್ಲಂದ್ರೆ ಕಾಡು ಅಂತಲ್ಲ, ಹುಲ್ಲಿಗೆ ಕಿಮ್ಮತ್ತು ಕೊಡೋದಿಲ್ಲ, ಹುಲ್ಲು ಬಗ್ಗೆ ಯೋಚನೆ ಮಾಡೋದಿಲ್ಲ. ಆದರೆ ಹುಲ್ಲು ಸುಮಾರು 24-26% ಕಾರ್ಬನ್ ಹೀರ್ಕೊಳ್ತದೆ. ಹುಲ್ಲಿದ್ದರಿಂದ ಮಣ್ಣು ನೀರು ಹಿಡ್ಕೊಳ್ತದೆ. ನೀರು ಹಿಡ್ಕೊಂಡು ಇಂಗಿ ಅಲ್ಲಿ ಸುಮಾರು ನಮಗೆ ಅಂತರ್ಜಲದ ಮಟ್ಟ ಚೆನ್ನಾಗಿರ್ತದೆ ಯಾವಾಗಾದರೂ. ಆಮೇಲೆ ಅಲ್ಲಿ ಸೂಕ್ಷ್ಮ ಜೀವಾಣು, ಅಲ್ಲಿಯ ಬಯೋಡೈವರ್ಸಿಟಿನೇ ಬೇರೆ. ಹಾಗೆ ಕುರುಚಲ ಕಾಡು ಬಯೋಡೈವರ್ಸಿಟಿ ಬೇರೆ. ಅಲ್ಲಿ ಒಂದು 10,000 ಎಕರೆ ರಾಣೆಬೆನ್ನೂರಲ್ಲಿ ಬ್ಲ್ಯಾಕ್ ಬಕ್ ಸ್ಯಾಂಕ್ಚುರಿ ಅಂತ ಇದೆ. ಅದ್ರ ಮೇಲೆ ಕೂಡ ನಾನು ಒಂದು ಅಲ್ಲಿ ಗ್ರೇಟ್ ಇಂಡಿಯನ್ ಬಸ್ಟಾರ್ಡ್ ಅಂತ ಹಕ್ಕಿ ಕೇಳಿದರೆ ನಾವು, ಗ್ರೇಟ್ ಇಂಡಿಯನ್ ಬಸ್ಟಾರ್ಡ್ ಭಾಳ ಸುಂದರವಾದ ಹಕ್ಕಿ. ಅದು ಸುಮಾರು ನಮ್ಮಲ್ಲಿ 8,000-10,000 ಹಕ್ಕಿಗಳು ಇದ್ದು. ಆದರೆ ಇವತ್ತು ಸುಮಾರು ಎಷ್ಟೊಂದು 300-400 ಸಿಗೋದು ಕಷ್ಟ ಆಗಿದೆ. ಅಲ್ಲಿ ಬ್ಲ್ಯಾಕ್ ಬಕ್ ಸ್ಯಾಂಕ್ಚುರಿಯಲ್ಲಿ ಸಾಕಷ್ಟು ಗ್ರೇಟ್ ಇಂಡಿಯನ್ ಬಸ್ಟಾರ್ಡ್ ಅಂತಿದ್ದು. ಅಲ್ಲಿಯ ಮಣ್ಣೆ ಹಾಗೆ. ಆ ಮಣ್ಣಲ್ಲಿರುವಂತಹ ಒಂದು ನಮಗೆ ಸಿಗುವಂತಹ ಜೀವಾಣು ಅಲ್ಲಿ ಸೂಕ್ಷ್ಮ ಅಂದರೆ ಮೈಕ್ರೋ ಲೈಫ್, ಅದು ನಮ್ಮ ಇಂಡಿಯನ್ ಗ್ರೇಟ್ ಬಸ್ಟಾರ್ಡ್ ಹಕ್ಕಿಗೆ ಬೇಕಾದಂಥದ್ದು. ಅದರಲ್ಲಿ ಏನಾಗ್ತಿತ್ತು, ಅದು ಹಕ್ಕಿ ಚೆನ್ನಾಗಿದೆ, ಹಕ್ಕಿ ಒಂದು ಮಾಂಸ ತಿನ್ನಬೇಕು, ಅದ್ರ ಎಗ್ ತಿನ್ನಬೇಕು ಅಂತ ಕೆಲವರು ಆ ಬ್ಲ್ಯಾಕ್ ಬಕ್ ಸ್ಯಾಂಕ್ಚುರಿ ಏನಿದೆ ಅದರ ಸುತ್ತಮುತ್ತ ಹಳ್ಳಿಯವರು ಅದನ್ನು ಹೊಡೆದು ಎಲ್ಲ ಮುಗಿಸ್ಬಿಟ್ರು. ಅಂದರೆ ನಾವು ಇವತ್ತು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ನಾವು ಈಗ ಟೆಕ್ನಾಲಜಿಯನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಇವತ್ತು ಅಗ್ರಿಕಲ್ಚರ್ ಬಗ್ಗೆ ಸಾಕಷ್ಟು ಟೆಕ್ನಾಲಜಿಗಳು ಬಂದಿದ್ದಾವೆ. ಮೊನ್ನೆ ಕೂಡ ಬಂದಿತ್ತು. ಎಷ್ಟೋ ಯಂಗ್ಸ್ಟರ್ಸು ಅಂದರೆ ಈಗ ರೆಸಿಲಿಯನ್ಸು ಹವಾಮಾನಕ್ಕೆ ಬದಲಾದ ಹಾಗೆ ನಾವು ಸೀಡ್ಸ್ಗಳನ್ನು ಮಾಡೋದು, ಯಾವ ರೀತಿಯಿಂದ ನಾವು ಮಣ್ಣನ್ನು ಎನಲೈಸ್ ಮಾಡಬೇಕು, ಪ್ರಿಸಿಷನ್ ಫಾರ್ಮಿಂಗ್ ಮಾಡೋದು, GPS ನಾವು ಅಳವಡಿಸ್ಬೇಕು. ಇದರಿಂದ ಯಾವ್ಯಾವ ಸಾಯಿಲ್ ಎನಲೈಸ್ ಮಾಡಿದರೆ ಏನೇನು ಬೆಳೆಗಳನ್ನು ಹೇಗೆ ಹಾಕಬೇಕು, ಹೆಚ್ಚು ನಾವು ಗೊಬ್ಬರಗಳನ್ನು ಹಾಕದೇ ಹೇಗೆ ಬೆಳೀಲಿಕ್ಕೆ ಸಾಧ್ಯ, ಹೆಚ್ಚು ನೀರು ಬಿಡದೇ ಹೇಗೆ ಬೆಳೀಲಿಕ್ಕೆ ಸಾಧ್ಯ, ಅಲ್ಲಿ ಅನೇಕ ರೀತಿಯಿಂದ ನಾವು ಟೆಕ್ನಾಲಜಿ ನಮ್ಗೆ ಹೇಳ್ತವೆ. ಈ ಟೆಕ್ನಾಲಜಿಗಳು ಇವತ್ತು ನಮ್ಮ ದೇಶಕ್ಕೆ ಈಗ ಬೇಕು, ಇಲ್ಲಂತಲ್ಲ. ಆದರೆ ನಮ್ಮಲ್ಲಿ ಮೊಬೈಲ್ ಫೋನ್ ಬಂತು. ಈ ಮೊಬೈಲ್ ಫೋನು ಭಾಳ ಇನ್ಫಾರ್ಮೇಷನ್ ಕೊಡ್ತದೆ ನಮಗೆ, ಅದು ಅದರಿಂದ ಭಾಳಷ್ಟು ಹೆಲ್ಪ್ ಆಗ್ತದೆ, ನೋ ಡೌಟ್. ಆದರೆ ಇವತ್ತು ಹಳ್ಳಿಗಳಲ್ಲಿ ಯುವಕರು ಅನ್ಫಾರ್ಚುನೇಟ್ಲಿ ಅದಕ್ಕೆ 7-8 ಗಂಟೆ ತೊಗೊಂಡು ಅಡಿಕ್ಟ್ ಆಗಿಬಿಟ್ಟಾರೆ. ಅವರು ಒಂದು ಸರ್ತಿ ಮೊಬೈಲ್ ಫೋನ್ ನೋಡ್ಲಿಕ್ಕೆ ಶುರು ಮಾಡಿದರೆ ಅವರಿಗೆ ಮಣ್ಣಿನಲ್ಲಿ, ಹುಲ್ಲಿನಲ್ಲಿ ಅಥವಾ ಬೆಳೆಗಳಲ್ಲಿ ಇದರೊಳಗೆ ಇಂಟ್ರೆಸ್ಟೇ ಇಲ್ಲ. ನಾವು ಯಾಕಂದರೆ ಸಾಕಷ್ಟು ಜೊತೆಗೆ ಹಳ್ಳಿಗಳಲ್ಲಿ ಕೆಲಸ ಮಾಡಿದ್ದೇವೆ. ಅವ್ರಿಗೆ ಒಂದು ಫೋನ್ ಬಂದ ತಕ್ಷಣ ಅವರು ಎಲ್ಲೆಲ್ಲೋ ಹೋಗ್ಬಿಡ್ತಾರೆ ಮನಸ್ಸು. ನಮ್ಮಪ್ಪ ಹೇಳ್ತಾನೆ ಸುಮ್ಮನೆ ಇಲ್ಲಿ ಹುಲ್ಲು ಕಡಿ, ಅಲ್ಲಿ ಮಣ್ಣೊಳಗೆ ಕೆಲಸ ಮಾಡು, ಯಾರು ಹೇಳಬೇಕು ಅವೆಲ್ಲ ಬಿರೋ ಡಿಗ್ನಿಟಿ ಅಂತ. ಈ ಯುವಕರು, ಸೊ ದರ್ ಇಸ್ ಅನ್ ಅನ್ಪ್ರೆಸಿಡೆಂಟೆಡ್ ಮೈಗ್ರೇಷನ್ ಫ್ರಮ್ ದ ರೂರಲ್ ಏರಿಯಾಸ್ ಟು ದ ಬಿಗರ್ ಸಿಟೀಸ್. ಯಾಕೆ ನಾವು ಮಹಾನಗರ ಬೇಡ ಅಂತೇನೆ ನಮ್ಮ ದೇಶಕ್ಕೆ ಅಂತಂದರೆ, ಈ ಮಹಾನಗರ ಇದರ ದುರಂತ ಭಾಳ ಇದೆ. ಇವತ್ತು ಧಾರವಾಡ, ಹುಬ್ಬಳ್ಳಿ, ಗುಲ್ಬರ್ಗ, ಬಿಜಾಪುರ, ಬೆಳಗಾಂ ಈ ಕಡೆಗೆ ಹೋಗಿ ನೋಡಿ, ಅಲ್ಲೆಲ್ಲ ನಾವು ಬೆಂಗಳೂರು ಥರ ಇರಬೇಕು ಅಂತಾರೆ. ಬೆಂಗಳೂರು ಥರ ಮನೆ ಕಟ್ಟಬೇಕು, ಬೆಂಗಳೂರು ಥರ ಹೋಟೆಲು, ಬೆಂಗಳೂರು ಥರ ಲೈಫ್ ಸ್ಟೈಲ್, ಬೆಂಗಳೂರು ಥರ ಎಲ್ಲ ಸ್ಟೈಲ್ಗೂ ಬೇಕು. ಆದರೆ ಬೆಂಗಳೂರೊಳಗೆ ಏನಿದೆ ಇವತ್ತು? ಬೆಂಗಳೂರು ಸುಂದರವಾದಂಥ, ನಾನು ಇದ್ರ ಬಗ್ಗೆ ಸಾಕಷ್ಟು ಆರ್ಟಿಕಲ್ಸನ್ನು ಬರೀತಿದ್ದೆ ಹಿಂದೆ. ಒನ್ ಆಫ್ ದ ಟಾಪ್ ಮೋಸ್ಟ್ ಬ್ಯೂಟಿಫುಲ್ ಸಿಟಿ ಇನ್ ಏಷ್ಯಾ ಬೆಂಗಳೂರು. ಅದು ಇವತ್ತಿಲ್ಲ ಅದು. ಸೊ ನಾವು ಯಾವ ರೀತಿ ನಮ್ಮ ಮಣ್ಣನ್ನು ಕಾಪಾಡಬೇಕು ಅಂತ ಅನ್ನೋದನ್ನು ಇವತ್ತು ವರ್ಲ್ಡ್ ಸಾಯಿಲ್ ಡೇ ಇರೋದ್ರಿಂದ ತಾವು ಹೊರಗೆ ಈ ಭೂಮಿ ಬೋಲ್ ಅಂದರೆ ಥಾಯ್ಲೆಂಡ್ ಒಳಗೆ ರಾಜ ಇದ್ದವರು ತಮ್ಮ ಇಡೀ ಜೀವನ ಅದಕ್ಕೆ ಹಾಕಿದರು. ಮಣ್ಣನ್ನು ಕಾಪಾಡಬೇಕು, ಮಣ್ಣನ್ನು ಮಾನಿಟರ್ ಮಾಡಬೇಕು, ಮಣ್ಣನ್ನು ಮ್ಯಾನೇಜ್ ಮಾಡಬೇಕು. ಮಣ್ಣಿಗೆ ಎಷ್ಟು ನಾವು ಅದರ ಬಗ್ಗೆ ಹೆಚ್ಚಿನ ಚಿಂತನೆ ಮಾಡಿದರೆ ಅದು ನಮಗೆ
ಒಂದು ಸುಸ್ಥಿರವಾಗಿ ನಮ್ಮ ಬದುಕು ಕೊಡ್ತದೆ. ಇವತ್ತು ಪ್ರತಿಯೊಂದು ಇದ್ದಿದ್ದು ಮಣ್ಣಲ್ಲೇ. ನಾನು ನಿಮಗೆ ನಿಜವಾಗಿ ಹೇಳ್ತೇನೆ, ನಮ್ಮ ಬಂಗಾರ ಸಿಗೋದು ಮಣ್ಣಲ್ಲಿ, ನಮ್ಮ ವಜ್ರ ಸಿಗೋದು ಮಣ್ಣಲ್ಲಿ, ನಮಗೆ ಮೆಡಿಸಿನ್ ಸಿಗೋದು ಮಣ್ಣಲ್ಲಿ, ನೀರು ಸಿಗೋದು ಮಣ್ಣಲ್ಲಿ. ಇಸ್ ಅ ಸೋರ್ಸ್ ಆಫ್ ಫುಡ್, ಸೋರ್ಸ್ ಆಫ್ ಮೆಡಿಸಿನ್, ಸೋರ್ಸ್ ಆಫ್ ಲೈಫ್. ಅದನ್ನು ಬಿಟ್ಟು ನಾವು ದೂರ ಹೊರಟಿದ್ದೇವೆ. ಮಣ್ಣು ರಾಡಿ ಅಂತೇವೆ, ರಾಡಿ ಒಳಗೆ ಹುಟ್ಟಿದ್ದು ನಾವು. ನಮ್ಮ ಆಂಥ್ರೋಪಾಲಜಿ ಹೇಳ್ತದೆ, ವಿ ಆರ್ ಬಾರ್ನ್ ಇನ್ ಸ್ಲಶ್. ಅದರಿಂದ ಇವಾಲ್ವ್ ಆದವರು. ಈಗ ಅದನ್ನು ಬಿಟ್ಟು ನಾವು ದೂರ ಹೋಗ್ತಾ ಇದ್ದೇವೆ. ಆವಾಗ ಹೇಗೆ ನಮಗೆ ಕಲ್ಪನೆಯನ್ನು ಬರೋದಲ್ಲ. ಅಗ್ರಿಕಲ್ಚರ್ ಇಲ್ಲ ಅಂತಂದರೆ 140 ಕೋಟಿ ಜನರಿಗೆ ಊಟ ಎಲ್ಲಿಂದ ಕೊಡ್ತೀರಿ ನೀವು? ಎಲ್ಲಿಂದ ಕೊಡ್ತೀರಿ ಊಟ? ಮಣ್ಣಿನ ಬಗ್ಗೆ ನಾವು ಚಿಂತನೆ, ಅದು ಮಕ್ಕಳಲ್ಲಿ ಹೆಚ್ಚು ಇವತ್ತು ನಾವು ಮಣ್ಣಿನ ಬಗ್ಗೆ, ನಮ್ಮ ಕೃಷಿ ಬಗ್ಗೆ, ತೋಟಗಾರಿಕೆ ಬಗ್ಗೆ, ತರಕಾರಿ ಬಗ್ಗೆ ನಾವು ಹೆಚ್ಚಿನ ಒಂದು ಮಾಹಿತಿಯನ್ನು, ಅರಿವನ್ನು ಮೂಡಿಸಬೇಕಾಗಿದೆ. ತಾವೆಲ್ಲ ಇವತ್ತು ಮಕ್ಕಳು ಬಂದಿದ್ರೆ ಭಾಳ ಸಂತೋಷ ಆಗಿದೆ. ಇವತ್ತು ಸಾಯಿಲ್ ಅಂತಂದರೆ ಬರೀ ಸಾಯಿಲ್ ಅಷ್ಟಲ್ಲ, ಸಾಯಿಲ್ ಜೊತೆಗೆ ಪರಿಸರ ಸೇರಿದೆ, ಸಾಯಿಲ್ ಜೊತೆಗೆ ಬದುಕು ಸೇರಿದೆ, ಸಾಯಿಲ್ ಜೊತೆಗೆ ನಮ್ಮ ಇಡೀ ಒಂದು ನಮ್ಮ ಅಂದರೆ ಹೇಗೆ ನಾವು ಬದುಕ್ತೇವೆ ಅಂತನ್ನೋದೊಂದು ನಮಗೆ ಒಂದು ದೃಷ್ಟಿ ಸಿಗುತ್ತದೆ. ಈ ದೃಷ್ಟಾಂತನೂ ಬರೋದು ಮಣ್ಣಿನಲ್ಲೇ. ಆದ್ದರಿಂದ ಮಣ್ಣನ್ನು ಯಾವಾಗಾದರೂ ನಾವು ಕಾಪಾಡುವಂಥ ಒಂದು ಮನಸ್ಸು ಬೆಳಗ್ಗಿಂದ ನಮ್ಮಲ್ಲಿರಬೇಕು. ಇವತ್ತು ಬೆಂಗಳೂರಲ್ಲಿ ಹೋದರೆ ಎಲ್ಲ ಟಾರ್ ಮಾಡಿಬಿಟ್ಟಿದ್ದೇವೆ. ಎವ್ರಿಥಿಂಗ್ ಇಸ್ ಸ್ಪಾಲ್ಟೆಡ್. ನಿಮಗೆ ಮಣ್ಣು ನೋಡ್ಲಿಕ್ಕೆ ಸಿಗೋದಿಲ್ಲ, ಹುಲ್ಲು ಸಿಗೋದಿಲ್ಲ, ಕಂಟಿ ಏನೂ ಸಿಗೋದಿಲ್ಲ. ಹೇಗಿರ್ಲಿಕ್ಕೆ ಸಾಧ್ಯ? ಅದೇ ರೀತಿ ಬೇರೆ ಸಿಟಿಗಳು ಬೆಳೀತಾ ಇದ್ದಾವೆ. ಸ್ಮಾರ್ಟ್ ಸಿಟಿ, ಸ್ಮಾರ್ಟ್ ಸಿಟಿ, ಸ್ಮಾರ್ಟ್ ಸಿಟಿ. ಸಿಟಿ ಅಂದರೆ ಏನು? ಮಣ್ಣು ಮಳೆ ಬಿದ್ದಿದ್ದು ಮಣ್ಣೊಳಗೆ ಹಿಂಗಬೇಕಲ್ಲ. ನಮ್ಮಲ್ಲಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇದೆ. ಇರಿಗೇಷನ್ ಡಿಪಾರ್ಟ್ಮೆಂಟ್ ಒಳಗೆ ಹೋದರೂ ಅದೇ ಥರ. ನಮ್ಮ ಮಹದಾಯಿ ರಿವರ್ ಏನು ಗೋವಾ ಮತ್ತು ಕರ್ನಾಟಕದ ಮಧ್ಯದಲ್ಲಿ ಸ್ವಲ್ಪ ಆವಾಗ ಇವಾಗ ಸಂಘರ್ಷ